14ನೇ ಪ್ರಶ್ನೆ. ಈ ಪ್ರಶ್ನೆಗಳಿಗೆ 6 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಸಾರಿ, 14 ಅಲ್ಲ, 4ನೇ ಒಂದು ಸೆಕ್ಷನ್. ಈ ಪ್ರಶ್ನೆಗಳಿಗೆ 6 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 21ನೇ ಪ್ರಶ್ನೆ. ಮಳೆ ನೀರು ಸಂಗ್ರಹಣೆ ಮಾಡುವ ವಿಧಾನಗಳು ಯಾವುವು? ಮಳೆ ನೀರು ಸಂಗ್ರಹಣೆ ಮಾಡುವಲ್ಲಿ ಅನೇಕ ವಿಧಾನಗಳಿವೆ. ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನು ಸಂಗ್ರಹಿಸುವುದು ಮೊದಲ ವಿಧಾನ. ಎರಡನೆಯದಾಗಿ, ಮಳೆ ಬಿದ್ದ ನಂತರ ಹರಿಯುವ ನೀರನ್ನ ಸಂಗ್ರಹಿಸುವುದು. ಓಕೆನಾ? ಸೊ ಮಳೆ ಬಿದ್ದ ಸ್ಥಳದಲ್ಲೇ ಸಂಗ್ರಹಿಸುವುದನ್ನ ಹೊಂಡ ಮಾಡುವುದರ ಮೂಲಕ ಅದರಲ್ಲೇ ಮಳೆ ನೀರು ಬೀಳುವಂತೆ ಮಾಡುವುದು. ಎರಡನೇದಾಗಿ, ಮಳೆ ಬಿದ್ದ ನಂತರ ಹರಿಯುವ ನೀರನ್ನ ಒಂದು ಕಡೆ ಸಂಗ್ರಹಿಸುವುದು. ವ್ಯವಸಾಯ ಪ್ರದೇಶಗಳಲ್ಲಿ ಹೊಂಡಗಳನ್ನು ತೋಡಿ, ಕೃಷಿ ಹೊಂಡಗಳನ್ನು ತೋಡಿ ಅಲ್ಲಿ ನೀರನ್ನ ಸಂಗ್ರಹಿಸುವುದು. ಹರಿಯುವ ಮಳೆ ನೀರನ್ನ ಭೂಮಿ ಅಡಿಯಲ್ಲಿ ಇಂಗಿಸುವುದು ಅಂತ ಕರೀತಾರೆ. ಇದರಿಂದ ಮಳೆ ಅಂತರ್ಜಲ ಮಟ್ಟ ಕೂಡ ಹೆಚ್ಚಾಗತ್ತೆ. ನೆಕ್ಸ್ಟ್, ಮನೆಯ ಮೇಲ್ಛಾವಣಿ ಟೆರೇಸ್ ಮೇಲೆ ಬಿದ್ದಂತಹ ನೀರನ್ನ ಸಂಗ್ರಹಿಸುವುದು. ಟ್ಯಾಂಕ್ ಅಲ್ಲಿ ಇರ್ಬೋದು ಅಥವಾ ಅದರ ಮೂಲಕ ಕೆಳಗಡೆ ಭೂಮಿ ಅಡಿಯಲ್ಲಿ ಸಂಗ್ರಹಣೆ ಮಾಡುವುದು. ಯಾವುದೇ ವಿಧಾನ ಇರ್ಬೋದು. ಓಕೆನಾ? ಹರಿಯುವ ನೀರಿಗೆ ಅಡ್ಡಲಾಗಿ ಕಟ್ಟೆ ಕಟ್ಟಿ ಸಣ್ಣ ಹೊಂಡ ಕೆರೆಗಳಲ್ಲಿ ನೀರನ್ನ ಸಂಗ್ರಹಿಸುವುದು. ಈ ರೀತಿ ಎಲ್ಲ ವಿಧಾನಗಳ ಮೂಲಕ ಮಳೆಯ ನೀರನ್ನ ಸಂಗ್ರಹಣೆ ಮಾಡಬಹುದು. ಓಕೆ.